ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನು ಇವಳ ಫ್ರೆಂಡ್ ಅಲ್ವಾ? ಹೌದು. ನನ್ ಮೊಮ್ಮಗನು ನಿನ್ ತರಾನೇ ಇದ್ದಾನೆ. ನನ್ನನ್ನ ಒಂದ್ಸರಿ ಅಜ್ಜಿ ಅಂತ ಕರಿಯೋ. ಅಜ್ಜಿ. ಇನ್ನೊಂದ್ಸರಿ ಜೋರಾಗಿ ಕರಿಯೋ. ಅಜ್ಜಿ. ಒಂದ್ ನಿಮಿಷ ಇರು, ಒಂದ್ ನಿಮಿಷ ಇಲ್ಲೇ ಇರಿ, ಬರ್ತೀನಿ. ನಮ್ಮಜ್ಜಿ. ತಗೋ. ನಾನೇನ್ ಬರ್ತೀನಿ. ಪಾಪ ಅಜ್ಜಿ ಎಷ್ಟು ಬೇಜಾರಲ್ಲಿ ಹೋದ್ರು. ಮಮ್ಮಿ ಪಾಪನ ಒಂದ್ ಮಾಡಿದ್ರೆ ಈ ಪ್ರಾಬ್ಲಮ್ಮೇ ಇರಲ್ಲ, ನಾವೆಲ್ರು ಹ್ಯಾಪಿ ಆಗಿರ್ಬೋದು. ಹೂ ಆಕಾಶ್, ಅವರಿಬ್ಬರನ್ನ ಹೇಗಾದ್ರೂ ಮಾಡಿ ಒಂದ್ ಮಾಡ್ಲೇಬೇಕು. ಏನಾದ್ರೂ ಹೊಸ ಪ್ಲಾನ್ ಮಾಡೋಣ. ಬಿಡದ್ ಬೇಡ, ಅವರಿಬ್ರು ಒಂದಾಗೋ ತನಕ ಪ್ಲಾನ್ ಮೇಲ್ ಪ್ಲಾನ್, ಪ್ಲಾನ್ ಮೇಲ್ ಪ್ಲಾನ್ ಮಾಡ್ತಾನೆ ಇರೋಣ. ಅವ್ರ ಹೆಂಗ್ ಒಂದಾಗಲ್ವೋ ನೋಡೇ ಬೇಡ. ಎಸ್, ನೋಡೇ ಬೇಡ. ಆನಂದ್, ಕಾಫಿ. ಥ್ಯಾಂಕ್ ಯು. ದಯವಿಟ್ಟು ನಾಳೆಯಿಂದ ನೀನು ಆಫೀಸ್ಗೆ ಹೋಗಪ್ಪ. ಏಕೆ? ನೀನು ಆಫೀಸ್ಗೆ ಹೋಗದೆ ಮನೇಲಿ ಕೆಲಸ ಮಾಡ್ಕೊಂಡು ಕೂತಿದ್ರೆ 20 ಸಲ ಕಾಫಿ ಕಾಫಿ ಅಂತ ಕೇಳ್ತಿರ್ತೀಯ, ಸಾಕಾಗ್ಬಿಟ್ಟಿದೆ. ಆಯ್ತು, ನಾಳೆಯಿಂದ ಕಡಿಮೆ ಕಾಫಿ ಕುಡಿತೀನಿ. ಹಾಗೆ ಮಾಡು. ಆನಂದ್, ಏನಾಯ್ತಮ್ಮ? ಯಾಕೆ ಡಲ್ ಆಗಿದ್ದೀರಾ? ಅಲ್ಲಮ್ಮ, ನೀವು ಫೋರ್ಸಲ್ಲಿ ಹೋಗಿದ್ ನೋಡಿ, ಈ ಸರ್ತಿ ಕಪ್ ನಮ್ದೆ, ಕಪ್ ತಗೊಂಬರ್ತೀರಾ ಅಂತಾನೆ ಅನ್ಕೊಂಡಿದ್ದೆ. ನೀವು ಬರ್ತಾ ಏನಾದರೂ ಸಿಹಿ ಸುದ್ದಿ ತರ್ತೀರಾ ಅಂತ ಕಾಯ್ತಾ ಇದ್ದೆ. ಆದ್ರೆ ನೀವು ಹೀಗಿರೋದು ನೋಡಿದ್ರೆ ಅಲ್ಲೇನೋ ನಡೆದಿರೋ ಥರ ಇದೆ. ಏನಾಯ್ತು? ನಾನು ಆನಂದ್ ಮಾತನ್ನ ಕೇಳಬೇಕಿತ್ತು. ಅವನು ಎಷ್ಟು ಹೇಳ್ದ, ನಾನಲ್ಲಿ ಹೋಗಿ ತಪ್ಪು ಮಾಡಿದೆ. ಭೂಮಿಕಾ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಳಲ್ಲ. ಹೋದೆ ಬಂದೆ, ಅದು ಬಿಟ್ರೆ ಇನ್ನೇನೂ ಆಗಲಿಲ್ಲ. ಅದಕ್ಕೇಮ್ಮ ನಾನು ಹೇಳಿದ್ದು ಹೋಗಬೇಡಿ ಅಂತ. ಅಮ್ಮ, ಹಠ ಅಂತ ಬಂದರೆ ಅದಕ್ಕೆ ಒಂಥರ ಹಠ ಯೋಗಿದ್ದ ಹಾಗೆ, ಯಾವುದನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಅವರು ಕೆಲವು ವಿಷಯದಲ್ಲಿ ಸ್ವೀಟು ಸಾಫ್ಟು, ಆದರೆ ಇಂಥ ವಿಷಯದಲ್ಲಿ ಸಿಕ್ಕಾಪಟ್ಟೆ ಘಾಟು. ಒಂದು ಸರ್ತಿ ಪಟ್ಟು ಹಿಡಿದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಮನಸ್ಸಲ್ಲೂ ನೋವು ಕೊರಗು ಇವೆಲ್ಲ ಇದ್ದೇ ಇರುತ್ತೆ. ಆದರೂ ಯಾಕೆ ಈ ಥರ ಆಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಹುಡುಕ್ದಷ್ಟು ಬರೀ ಪ್ರಶ್ನೆಗಳೇ ಹುಡ್ಕೋತಾ ಇರುತ್ತೆ, ಆನ್ಸರೇ ಸಿಗಲ್ಲ. ಎಷ್ಟು ಚೆನ್ನಾಗಿತ್ತಮ್ಮ ಮನೆ, ಹೇಗಾಗೋಯ್ತು. ಸುಂದರವಾದ ಸಂಸಾರ ಹೀಗಾಗೋಯ್ತಲ್ಲ, ಅದೇ ಬೇಜಾರು. ನಿಮ್ಮ ಕುಟುಂಬದ ಮೇಲೆ ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋಮ್ಮ, ಒಂದು ಸರಿ ಹೋಗ್ತಿದ್ದ ಹಾಗೆ ಇನ್ನೊಂದು ಬಂದು ಒಕ್ಕರಿಸ್ಕೊಳ್ಳುತ್ತೆ. ಆ ನೋವು ಕಷ್ಟಕ್ಕೆ ನಿಮ್ಮ ಮನೆ ಅಂದ್ರೆ ಅದು ಏನು ಇಷ್ಟನೋ ಬಂದು ನಿಮ್ಮ ಹತ್ರನೇ ಒಕ್ಕರಿಸ್ಕೊಳ್ಳುತ್ತೆ. ಮೊದಲು ಹೀಗಿರ್ಲಿಲ್ಲ ಆನಂದ್. ಅವಳಿದಾಳಲ್ಲ ರಾಕ್ಷಸಿ ಶಾಕುಂತಲ, ಅವಳು ಮನೆ ಕಾಲಿಟ್ಟಿದ್ದೇ ಇಟ್ಟಿದ್ದು. ನಮ್ಮ ಕುಟುಂಬ ಎಲ್ಲ ಹಾಳಾಗೋಯ್ತು.
ಕೂಡಿ ಬಾಳ್ಬೇಕಾದವರು ಒಬ್ಬೊಬ್ರು ಒಂದೊಂದು ದಿಕ್ಕಾಗಿ ಹೋದ್ವಿ. ನೆಮ್ಮದಿ ಅನ್ನೋದೇ ಇಲ್ಲ. ಎಲ್ಲರೂ ಎಷ್ಟೇ ಪ್ರಯತ್ನ ಪಟ್ಟರು ಒಂದಾಗಿ ಬಾಳೋದಕ್ಕಾಗ್ತಾನೆ ಇಲ್ಲ. ಸುಂದರವಾಗಿದ್ದ ನಮ್ಮ ಕುಟುಂಬ ಸೂತ್ರ ಇಲ್ಲದ ಗಾಳಿ ಪಟ ಆಗಿ ಹೋಗಿದೆ. ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಅಮ್ಮ, ಬೇಜಾರು ಮಾಡ್ಕೋಬೇಡಿ. ಯಾವುದೋ ಒಂದು ದಾರಿ ಇದ್ದೇ ಇರುತ್ತೆ. ಎಲ್ಲಾನು ಸರಿ ಹೋಗುತ್ತೆ. ನೀವು ಮಾಡಿದ ಪುಣ್ಯ, ಒಳ್ಳೆತನ ನಿಮ್ಮ ಫ್ಯಾಮಿಲಿನ ಖಂಡಿತ ಕಾಪಾಡುತ್ತಮ್ಮ. ನೀವೆಲ್ಲರೂ ಒಂದಾಗೋ ದಿನ ಮತ್ತೆ ಬಂದೇ ಬರುತ್ತೆ. ಚಿಂತೆ ಮಾಡಬೇಡಿ ಅಮ್ಮ. ಹೌದಮ್ಮ. ಅಮ್ಮ, ಎಲ್ಲೂ ಸಿಗದೆ ಇದ್ದವರು ಕುಶಾಲನಗರದಲ್ಲಿ ಸಿಕ್ಕಿದ್ರ, ಕುಶಾಲನಗರದಲ್ಲಿ ಕಾಣೆ ಆದವರು ಇವನಿದ್ ವಠಾರಕ್ಕೆ ಬಂದು ಸೇರ್ಕೊಂಡ್ರ, ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರ ಅನ್ನೋ ಥರ ಇವನಿದ್ ವಠಾರಕ್ಕೆ ಬಂದವರು ಇವನಿರೋ ಮನೆಗೆ ಬರದೇ ಇರ್ತಾರ. ಮನಸ್ಸು ಒಂದಾಗದೇ ಇರುತ್ತಾ? ಮನಸ್ಸು ಒಂದಾಗೇ ಆಗುತ್ತೆ. ಅಮ್ಮ, ದೇವರು ಅನ್ನೋನೊಬ್ಬ ಇದ್ದಾನೆ. ಅವನು ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡೋದು. ನಮಗೆ ಕಾಯೋ ಪೇಷನ್ಸ್ ಇರಬೇಕಷ್ಟೆ. ತಲೆ ಕೆಡಿಸ್ಕೋಬೇಡಿ, ಆ ದೇವರೊಂದು ದಾರಿ ತೋರಿಸ್ತಾನೆ. ಹೌದಪ್ಪ, ಎಲ್ಲ ಬಾಗಿಲು ಮುಚ್ಚಿದಾಗಲೇ ಹೊಸದೊಂದು ದಾರಿ ಕಾಣೋದು ಅಂತ ಹೇಳ್ತಾರೆ. ಆದ್ರೆ ಈಗ ಮುಚ್ಚಿದ್ದು ದಾರಿನ ಬಾಗ್ಲ ಒಂದು ಗೊತ್ತಾಗ್ತಿಲ್ಲ. ಈಗ ಆ ದೇವರೇ ಬಂದು ಇದನ್ನೆಲ್ಲ ಸರಿ ಮಾಡಬೇಕು. ಆ ದೇವ್ರು ಯಾವ ರೂಪದಲ್ಲಿ ಬರ್ತಾನೋ ಏನೋ. ಹೇಗಿದ್ದ ಮನೆ ಹೇಗಾಗೋಯ್ತು? ಗುಂಡು ಇಲ್ಲದೆ ಈ ಮನೆ ಬೇಕು ಅನ್ನಿಸ್ತದೆ. ಗುಂಡು, ನೀನಿಲ್ಲದೆ ಇರೋ ಮನೆಗೆ ಮನಸ್ಸಿಲ್ಲದೆ ಇದ್ರೂ ಕಾಲಿಡ್ತಾ ಇದ್ದೀನಿ ಕಣೋ. ನೀನು ಭೂಮಿಕಾ ಎಲ್ಲೇ ಇದ್ರೂ ಹುಡುಕಿಸಿ ಈ ಮನೆಗೆ ಬರೋ ಹಾಗೆ ಮಾಡೇ ಮಾಡ್ತೀನಿ ಕಣೋ. ಮಾಡೇ ತೀರ್ತೀನಿ. ಅಮೃತಧಾರೆ, ನನ್ನ ಅಮೃತಧಾರೆ.